ಠಾಕ್ರೆ ಸೋದರರು ಅದನ್ನೇ ಆರೋಪ ಮಾಡಿದ್ದಾರೆ. BMC ಚುನಾವಣಾ ಕಣದಲ್ಲಿ ಈ ಇಂಕ್ ಯುದ್ಧ ಇದೆಯಲ್ಲ, ಅದು ಹಚ್ಚಿರುವಂಥ ಇದು, ಅದನ್ನು ತೊಳಿತಾ ಇದ್ದೀವಿ ನೋಡಿ ಅಂತ ತೊಳೆದು ತೋರಿಸಿದ್ದಾರೆ. ಮಾರ್ಕರ್ ಪೆನ್ನನ್ನು ಬಳಕೆ ಮಾಡಲಾಗಿದೆ, ಅಂದರೆ ವೋಟ್ ಹಾಕ್ತಾರೆ, ಹೊರಗಡೆ ಬಂದು ಅಳಿಸ್ತಾರೆ ಅನ್ನೋದು ಅವರ ಆರೋಪ. BJP ಮತ್ತು ಶಿವಸೇನೆ ನಡುವೆ ಜಟಾಪಟಿ ಇದಕ್ಕೆ ಸಂಬಂಧಪಟ್ಟಂಗೆ. ನೇರವಾಗಿ ಇವರು ಆಯೋಗದ ವಿರುದ್ಧನೇ ಆರೋಪ ಮಾಡಿದ್ದಾರೆ. ಆದರೆ ಚುನಾವಣಾ ಆಯೋಗ ಇದನ್ನು ತಳ್ಳಿ ಹಾಕಿದೆ. ಇನ್ನು CM ಫಡ್ನವೀಸ್ ಕೂಡ ಅದನ್ನೇ ಹೇಳಿದ್ದಾರೆ. ಪಾಪ ಸೋಲಿನ ಹತಾಶೆ, ಇನ್ನೇನು ಮಾಡ್ತಾರೆ ಹೇಳಿ, ಈ ರೀತಿ ಆರೋಪ ಮಾಡ್ತಾರೆ ಅಂತ. ನನ್ನ ಕೈಗೂ ಕೂಡ ಹಿಂಗೆ ಹಾಕಿದ್ದಾರೆ, ಅದೇನು ಅಳಿಸೋಗುತ್ತಾ ನೋಡಿ ಅಂತಾರೆ ಮುಖ್ಯಮಂತ್ರಿಗಳು. ಸೊ ಇದು ಸಂಗತಿ. मतदान के बाद जो इंक लगाई जाती है तुरंत वो निकाली जा सकती है। ये तो गंभीर है। ये बांद्रा में हुआ है। अभी आपको ये इतना दिखाई नहीं देगा, लेकिन वो क्या सैनिटाइजर, नेल पॉलिश रिमूवर, तो चुनाव आयोग ने क्या एजेंसी ली है सैनिटाइजर और नेल पॉलिश रिमूवर की? मैंने ये मार्कर मेरे को लगाया हुआ है। अब इसको मिटा के दिखाइए, देखिए कहीं मिट रहा है, देखिए आपके सामने कर रहा हूँ, कहीं मिट रहा है। ऐसा है कि हो सकता है कि किसी का इसके ऊपर ऑब्जेक्शन हो, इलेक्शन कमीशन ने देखना चाहिए, और कुछ इस्तेमाल करना है तो करना चाहिए। मैं तो बोलता ऑयल पेंट करना है तो ऑयल पेंट करिए, चुनाव निष्पक्ष होने चाहिए। लेकिन हर चीज पर इस प्रकार से इश्यू तैयार करके, मानो हमारे जो लोकतांत्रिक संस्थाएं हैं, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ನಮಗಿರುವಂಥ ಅನುಮಾನ, ನಮ್ಮ ಯಾವ ವ್ಯವಸ್ಥೆಯ ಬಗ್ಗೆನೂ ನಂಬಿಕೆ ಇಲ್ಲ. ಈಗ ತನಿಖಾ ಸಂಸ್ಥೆಗಳು ನಂಬಿಕೆ ಇಲ್ಲ, ಚುನಾವಣಾ ಆಯೋಗ ನಂಬಿಕೆ ಇಲ್ಲ. ಈ ರೀತಿ ಆರೋಪಗಳ ಮೇಲೆ ಆರೋಪಗಳು ಬರೀ ಇಲ್ಲಿ ಮಾತ್ರ ಅಲ್ಲ, ವಿದೇಶದ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗುತ್ತೆ. ಅಂದರೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಅದೇ ಈಗಲೂ ಕೂಡ ಈ ಕೆಲವೊಂದು ಮಾತಿದೆ, ಏನು ಅಂದರೆ ಈಗ ಒಂದು ಸರಿ ಸೋತ್ರೆ, 2 ಸರಿ ಸೋತ್ರೆ, 1 ಸರಿ ಫೇಲ್ ಆದರೆ, 2 ಸರಿ ಫೇಲ್ ಆದರೆ ಓಕೆ. ನಿರಂತರವಾಗಿ ಫೇಲ್ ಆಗ್ತಿದ್ದಂಥವ್ರು ಈ ವ್ಯಾಲ್ಯೂಯೇಟರ್ ಮೇಲೆ, ಈ ಪರೀಕ್ಷಾ ವ್ಯವಸ್ಥೆಯ ಮೇಲೆ ಹಾಕಿದ್ರೆ ಏನಿದೆ ಅರ್ಥ? ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದರು, ನೋಡಿ ನನಗೂ ಹಾಕಿದ್ದಾರೆ ಇಂಕನ್ನು, ಅಳಿಸೋಕ್ಕಾಗುತ್ತಾ, ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ, ಇನ್ಮೇಲಿಂದ ಆಯಿಲ್ ಪೇಂಟ್ ಹೊಡ್ಕೊಂಬಿಡಿ ಅತ್ಲಾಗೆ ಅಂತ ಕೂಡ ಹೇಳಿದ್ದಾರೆ ಅವರು. ಚುನಾವಣಾ ಆಯೋಗ ಕೂಡ ಅದನ್ನೇ ಹೇಳಿದೆ, ಈ ರೀತಿ ಮತದಾರರ ಮೇಲೆ ಗೊಂದಲ ಮೂಡಿಸಬಾರ್ದು. ನಾವು ಈ ಡ್ಯೂಪ್ಲಿಕೇಟ್ ಇಂಕ್ ಬಳಸಿದ್ವಿ, ಅದು ತೊಳೆದ್ರೆ ಹೊರಟೋಗುತ್ತೆ, ಆ ಥರದ್ದೆಲ್ಲವೂ ಕೂಡ ಸುಳ್ಳು ಆರೋಪ. ಶಿವಸೇನೆ ಮಾಡಿರುವಂಥ ಆರೋಪಗಳಿದೆಯಲ್ಲ, ಆರೋಪಗಳನ್ನು ತಳ್ಳಿ ಹಾಕಿದೆ ಚುನಾವಣಾ ಆಯೋಗ. ಯಾವ ಇಂಕನ್ನು ಕೂಡ ಅಳಿಸೋಕ್ಕಾಗಲ್ಲ, ಸುಮ್ಮನೆ ಮತದಾರರಲ್ಲಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ಈ ರೀತಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದೆ ಚುನಾವಣಾ ಆಯೋಗ. ಏನಾದರೂ ಇದನ್ನು ಮುಂದುವರಿಸಿದ್ರೆ ನೀವು ಅಂಥವರ ವಿರುದ್ಧ ಕೇಸ್ ಜಡಿತೀವಿ ಅಂತ ಕೂಡ ಚುನಾವಣಾ ಆಯೋಗ ಹೇಳಿದೆ. ಸೊ ಇದು ಸಂಗತಿ ನೋಡಿ. ಒಂದು ಮಹಾನಗರ ಪಾಲಿಕೆ ಆಯೋಗ, ಒಂದು ಮಹಾನಗರ ಪಾಲಿಕೆ ಈ ಚುನಾವಣೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ BJP ಯಾವಾಗಲೂ ಕೂಡ ಈ ಮಹಾನಗರ ಪಾಲಿಕೆ ಚುನಾವಣೆಗಳಿದೆಯಲ್ಲ, ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸುತ್ತೆ. ಹೈದರಾಬಾದ್ ಕಣ್ಣೆದುರುಗಡೆಗಿದೆ. ಕೇಂದ್ರದ ನಾಯಕರ ಹಿಂಡು ದಂಡು ಬಂದು ಹೈದರಾಬಾದಲ್ಲಿ ಕೂತ್ಕೊಂಡಿದ್ದೇನೆ ಸಾಮಾನ್ಯ ಸಂಗತಿನ, ಅಂದರೆ ಯಾವುದನ್ನು ಕೂಡ ಕಡೆಗಣಿಸಬಾರ್ದು ಅಂತ.